ತೇನ ಸತತಂ ಪರಿಶಿಚ್ಯಮಾನಂ ಯಂ ಪ್ರೌರಜತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋ ವಿನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ವಿಶ್ವೇಶಮಿಷ್ಟದಂ ವಂದೇ ಹರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ದಿವಸದಲ್ಲಿ ಆಗಬೇಕಾದ್ರೆ ಪ್ರತಿಯೊಂದು ಪದವನ್ನು ಕೊಟ್ಟಿದ್ದು ಯಾಕೆ ಎಂಬುವಂತಹ ಅನುಸಂಧಾನವನ್ನ ವೀರಸಿಂಹನೇ ನಾರಸಿಂಹನೇ ಅಂತ ಪ್ರತಿಯೊಂದು ನುಡಿಯಲ್ಲೂ ಕೂಡ ಈ ಸಂಬೋಧನೆಯ ಒಂದು ಪದವನ್ನು ಇಟ್ಕೊಳ್ಬೇಕು ಅಂತ. ಇಂತಹ ವೀರಸಿಂಹನೇ ನಾರಸಿಂಹನೇ ಯಾಕೆಂದರೆ ದಯಪಾರ ಅಪಾರವಾರನೇ ಭಯ ನಿವಾರಣೆಂದನು ಗುಣ. ಆದ್ದರಿಂದಾಗಿ ಇವನು ವೀರಸಿಂಹ ಅಂತ ಕರೆಸ್ಕೊಳ್ತಾನೆ. ಆದ್ರಿಂದ ಇವನು ನಾರಸಿಂಹ. ಅಂತಹ ವೀರಸಿಂಹ ನಾರಸಿಂಹನನ್ನ ಸಂಬೋಧನೆ ಮಾಡಿ ಹೇ ವೀರಸಿಂಹನೇ ನಾರಸಿಂಹನೇ ಅಂತ ದಾಸರು ಕರೆದಿದ್ದಾರೆ ಅಂತ ಇಂದಿನ ದಿವಸದಲ್ಲಿ ಅನೇಕ ರೀತಿಯಾದಂತಹ ಅನುಸಂಧಾನವನ್ನು ಮಾಡಿದ್ವಿ. ಇದಾದ ನಂತರ ಮೊದಲನೇ ನುಡಿಯಲ್ಲಿ ದಯ ಅಪಾರವಾರನೆ ಭಯ ನಿವಾರಣ ನಿರ್ಗುಣ ಎಂಬುವಂತಹ ಶಬ್ದವನ್ನು ಬಳಸಿದ್ರು. ಯಾಕೆ ಅಪಾರವಾದಂತಹ ಅಂದ್ರೆ ದಯಾ ಸಮುದ್ರನಾದಂತಹ ಪರಮಾತ್ಮ ಯಾಕೆ ಅಂತ ಈ ರೀತಿಯಾಗಿ ಹೇಳಿ ಮುಂದಿನ ನುಡಿಯಲ್ಲಿ ತಿಳಿಸ್ತಾ ಬರ್ತಾರೆ. ಏನಂತಂದ್ರೆ ಮಗುವಿನ ರಕ್ಕಸನು ಹಗಲಿರಳು ಬಿಡದೆ ಹಗೆಯಿಂದಲಿ ಹೊಯ್ದ ನಗಪನ್ನಗವನದಿ ಗಗನ ಮಿಗಿಲಾದ ಗಣಿತ ಬಾಧೆಯಲ್ಲಿ ನಗೆದು ಒಗೆದು ಸಾವು ಬಗೆದು ಕೊಲ್ಲುತ್ತಿರಲು ಅಂತ ನುಡಿಯಲ್ಲಿ ತಿಳಿಸ್ತಾರೆ. ಮಗುವಿನ ರಕ್ಕಸರು, ಮಗು ಅಂತ ಯಾಕೆ ಪ್ರಹ್ಲಾದರಾಜರಿಗೆ ಹೆಸರು ಅಂತಂದ್ರೆ ಆಗ ಇಂಥ ಎಲ್ಲ ಸಂದರ್ಭ ನಡೀತಾ ಇರಬೇಕಾದ್ರೆ 5 ವರ್ಷ ಯಾರಿಗೆ ಅಂತಂದ್ರೆ ಪ್ರಹ್ಲಾದರಾಜರಿಗೆ. ಅದರಿಂದಾಗಿ ಅವರು ಮಗು ಅಂತ ಈ ರೀತಿಯಾಗಿ ಆ ಶಬ್ದವನ್ನ ಬಳಸಿದರು. ನಾವೆಲ್ಲ ಮಗು ಅಂತ ಕರೆಯುವುದಿಲ್ಲ ಈಗ ನಮ್ಮನ್ನ, ಯಾಕಂದ್ರೆ ನಾವು ಸಣ್ಣ ವಯಸ್ಸು ಹೋಗ್ಬಿಟ್ಟಿದೆ. ಅದರಿಂದಾಗಿ ಮಗು ಶಬ್ದಕ್ಕೆ 5 ವರ್ಷ ಉಳ್ಳಂತಹ ಬಾಲಕನನ್ನ ಆ ರಕ್ಕಸನು ಅಂದ್ರೆ ಹಿರಣ್ಯಕಶಿಪು ಹಗಲಿರಳು ಬಿಡದೆ ಅಂದ್ರೆ ಯಾವ ಕಾರಣದಿಂದಾಗಿ ಅವನಿಗೆ ಅಷ್ಟೊಂದು ಕಾಟ ಕೊಡ್ತಾ ಇದ್ದ ಪ್ರಹ್ಲಾದರಾಜನಿಗೆ ಅಂತಂದ್ರೆ ಹಗಲಿರಳು ಕಾಟ ಕೊಡ್ಲಿಕ್ಕೆ ಕಾರಣ ಹಗಲು ಇರಳು ಯಾವಾಗಲೂ ಕೂಡ ಹರಿಸ್ಮರಣೆಯನ್ನೇ ಮಾಡ್ತಾ ಇದ್ದ. ಯಾರು ಅಂತಂದ್ರೆ ಪ್ರಹ್ಲಾದ ಮಹಾರಾಜ ಅಂತ. ಪ್ರಹ್ಲಾದ ಮಹಾರಾಜ ಕೇವಲ ಹಗಲು ಇರಳು ಅಂತ ಅಷ್ಟೇ ಅಲ್ಲ, ಒಂದು ಕ್ಷಣವನ್ನು ಕೂಡ ಬಿಡದೇನೆ ಪ್ರತಿಯೊಂದು ಪದಾರ್ಥಗಳಲ್ಲೂ ಕೂಡ ಆ ಹರಿಯ ರೂಪವನ್ನ ಕಾಣ್ತಾ ಇದ್ದ. ಇದು ಸಾತ್ವಿಕವಾದಂತಹ ಒಂದು ಗುಣ. ಸಾತ್ವಿಕರು ಯಾವ ರೀತಿಯಾಗಿರ್ತಾರೆ ಅಂತಂದ್ರೆ ಸಾತ್ವಿಕರ ಲಕ್ಷಣ ಇದು. ಏನಂತಂದ್ರೆ ಎದುರಿಗೆ ಕಾಣುವಂತಹ ಒಂದು ವಸ್ತು ಅಂತಂದ್ರೆ ಆ ವಸ್ತುವಿನಲ್ಲೂ ಕೂಡ ಪರಮಾತ್ಮನಿದ್ದಾನೆ. ಎದುರುಗಡೆ ಇರುವಂತಹ ಒಂದು ಪುಸ್ತಕದಲ್ಲೂ ಕೂಡ ಪರಮಾತ್ಮನಿದ್ದಾನೆ. ಒಂದು ವ್ಯಾಸಪೀಠದಲ್ಲೂ ಪರಮಾತ್ಮನಿದ್ದಾನೆ. ಅದಕ್ಕೆ ಕೊನೆಯಲ್ಲಿ ಆಗಬೇಕಾದ್ರೆ ಎಲ್ಲಿ ನಿನ್ನ ಪರಮಾತ್ಮ ಅಂತ ರೀತಿಯಾಗಿ ಆ ಹಿರಣ್ಯಕಶಿಪು ಕೇಳಿದಾಗ ಅವನು ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಅಂತ ಅಂದುಕೊಂಡು ಶ್ರುತಿ ಹೇಳುವಂತೆ ಎಲ್ಲೆಲ್ಲೂ ಕೂಡ ಇದ್ದಾನೆ ಪರಮಾತ್ಮ ಅಂತ ಅಂದುಕೊಂಡು ಪ್ರಹ್ಲಾದರಾಜು ಕೊನೆಗೆ ಹೇಳುವಂಥದ್ದು. ಅದರಿಂದಾಗಿ ಹಗಲು ಇರಳು ಬಿಡದೇನೆ ಪರಮಾತ್ಮ ಸ್ಮರಣೆಯನ್ನ ಮಾಡ್ತಾ ಇದ್ದ. ಯಾರು ಅಂತಂದ್ರೆ ಪ್ರಹ್ಲಾದ. ಅಂತ ಪ್ರಹ್ಲಾದರಾಜರು ಸ್ಮರಣೆಯನ್ನ ಮಾಡ್ತಾ ಇರಬೇಕಾದ್ರೆ ಏನ್ ಮಾಡ್ತಾ ಇದ್ದ, ಇವನು ಏನ್ ಮಾಡ್ತಾ ಇದ್ದ ಹಿರಣ್ಯಕಶಿಪು ಅಂತಂದ್ರೆ ಹಗೆಯಿಂದಲೇ ಹೊಯ್ದು ನಗಪನ್ನಗವನದಿ ಗಗನ ಮಿಗಿಲಾದ ಅಗಣಿತ ಬಾಧೆಯಲ್ಲಿ ನೆಗೆದು ಒಗೆದು ಸಾವು ಬಗೆದು ಕೊಲ್ಲುತ್ತಿರಲು. ಅನೇಕ ರೀತಿಯಾದಂತಹ ಸಾವಿಗೆ ಕಾರಣ ನಾವು ವಾಸ್ತವಿಕವಾಗಿ ನಾವು ಯಾರೂ ಕೂಡ ಈ ಲೋಕದಲ್ಲಿದ್ದಾಗ ಸಾವನ್ನ ಬಯಸಿದವರೇ ಅಲ್ಲ. ಯಾಕೆ ಇನ್ನು ಹುಟ್ಟಿದ್ರೆ ಎಷ್ಟೋ ಜನ ಹುಟ್ಟಿದ್ರೆ ಸಂತೋಷ, ಇವ್ರ ಮಗು ಹುಡುತಂತೆ ಅವ್ರ ಮಗು ಹುಡುತಂತೆ ಕೀರ್ತಿ ಹೇಳಿದಾಗ ಸಂತೋಷ. ಯಾಕೆಂದ್ರೆ ವಂಶವು ಅಭಿವೃದ್ಧಿ ಆಗ್ತಾ ಇದೆ ಅನ್ನೋ ಒಂದು ಸಂತೋಷ. ಆದ್ರೆ ಇವನು ಸತ್ತ ಅಂತ ಯಾರು ಕೂಡ ಖುಷಿ ಪಡೋದಿಲ್ಲ ವಾಸ್ತವಿಕವಾಗಿ. ಅದರಿಂದಾಗಿ ಸಾಯಿಸ್ಲಿಕ್ಕೂ ಯಾರು ಕೂಡ ಪ್ರಯತ್ನ ಪಡಲ್ಲ. ದುಷ್ಟ ಜನರಿದ್ರು ಅಂತಂದ್ರೆ ಅವರ ಕೆಲಸವೇ ಅದು. ಆದ್ದರಿಂದಾಗಿ ಅವರು ಏನೋ ಸಾಯಿಸ್ತಾರೆ. ಆದ್ರೆ ಸಾಯಿಸ್ಲಿಕ್ಕೆ ಯಾರು ಕೂಡ ಬಯಸೋದಿಲ್ಲ. ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಪರಮಾತ್ಮ ಒಂದು ರೂಪದಿಂದಾಗಿ ನಮ್ಮ ಹಿಂದೆ ಇದ್ದೇ ಇರ್ತಾನೆ ಅನ್ನಲಿಕ್ಕೆ ಒಂದು ಉದಾಹರಣೆ ಯಾವುದು ಅಂತಂದ್ರೆ ಪ್ರಹ್ಲಾದರಾಜರ ಒಂದು ಚರಿತ್ರೆ. ಯಾಕೆ ಈ ರೀತಿಯಾಗಿ ಅಂತಂದ್ರೆ ಯಾವ ರೀತಿಯಾಗಿ ಕೊಲ್ಲಿಕ್ಕೆ ಆಗ್ತದೋ ಆ ರೀತಿಯಾಗಿ ಕೊಂದು, ಯಾವ ರೀತಿಯಾಗಿ ಕೊಲ್ಲಿಕ್ಕೆ ಆಗೋದಿಲ್ಲೋ ಆ ರೀತಿಯಾಗೂ ಕೂಡ ಕೊಲ್ಲಿಗೆ ಪ್ರಯತ್ನ ಪಟ್ಟವನು ಹಿರಣ್ಯಕಶಿಪು. ಯಾವ ರೀತಿಯಾಗಿ ಅಂತಂದ್ರೆ ವಾಸ್ತವಿಕವಾಗಿ ಸಣ್ಣ ಮಗುವನ್ನ ಬೆಂಕಿ ಹತ್ರ ಹೋದ್ರೆ ವಾಪಸ್ ಹಿಂದೆ ಕರ್ಕೊಂಡ್ಬಂದು ಬಿಡ್ತೇವೆ. ಆದರೆ ಇವ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಬೆಟ್ಟದಿಂದ ಹಾರಿ ತಳ್ಳಿಕ್ಕೆ ಹೋಗ್ಬಿಟ್ಟಿದ್ದ. ಹೋಗಿ ನೀನು ಎಲ್ಲರೂ ಹರಿನಾಮ ಸ್ಮರಣೆ ಬಿಟ್ಟರೆ ಮಾತ್ರ ನಿನಗೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲ, ಅಂತಂದ್ರೆ ನನ್ನ ಮನಸ್ಸಿನಲ್ಲೂ ಕೂಡ ನಿನಗೆ ಜಾಗ ಇಲ್ಲ ಅಂತ ಹೇಳಿ ಅವನನ್ನ ಬೆಟ್ಟದಲ್ಲಿ ಅಲ್ಲಿಂದ ತಳಿಸಿದ. ಅಲ್ಲೂ ಕೂಡ ಪರಮಾತ್ಮ ಕಾಪಾಡಿದ. ಏನೇ ಆಗಲಿ ನಾನಿದ್ದೇನೆ ಅಂತ ಹರಿಯ ನಾಮವನ್ನ ಹೇಳಿದ್ರೆ ಸಾಕು, ಯಾವುದೂ ಕೂಡ ಯಾವ ದುಷ್ಟ ಪ್ರೇತ
ಅದಾದ ನಂತರ ಸಾವಿನ ಭಯ ಇರ್ತದೋ. ಮುಖ್ಯವಾಗಿ ನರಸಿಂಹದೇವರ ಸ್ಮರಣೆ ಮಾಡೋದ್ರಿಂದಾಗಿ ಮೃತ್ಯು ನಮಾಮ್ಯಹಂ ಅಂತ ಅನ್ಕೊಂಡು ಮೃತ್ಯುವಿಗೆ ಮೃತ್ಯು ಆದವನು ಯಾರು ಅಂತಂದ್ರೆ ನರಸಿಂಹದೇವರು. ಅಂತ ಮೃತ್ಯುವನ್ನ ಶಮನೆ ಮಾಡಬೇಕು ಅಂತಂದ್ರೆ ನರಸಿಂಹದೇವರ ಸ್ಮರಣೆಯನ್ನೇ ಮಾಡಬೇಕು. ಅದರಿಂದಾಗಿ ಅಂತಹ ನಾರಾಯಣನ ಒಂದು ರೂಪವನ್ನ ಚಿಂತನೆ ಮಾಡ್ತಾ ಇದ್ದ. ಆದ್ದರಿಂದ ಏನಾಯ್ತು ಅಂದ್ರೆ ಪ್ರಹ್ಲಾದ ಈಗಲೂ ಕೂಡ ಅಂದ್ರೆ ಪ್ರಹ್ಲಾದ ಎಷ್ಟೇ ಸಾವು ಬಂದದ್ರು ಕೂಡ ಅದನ್ನ ಪಾರಾಗಿ ಬರ್ತಿದ್ದ. ಅದಾದ ನಂತರ ಆನೆ ಕಾಲದಲ್ಲಿ ಜೋಡಿಸ್ಲಿಕ್ಕೆ ಬಂದ್ರು, ಅದು ಕೂಡ ಆಗ್ಲಿಲ್ಲ. ಆನೆಗಳೇ ಅವನಿಗೆ ಶರಣಾದವು. ಯಾಕೆಂತಂದ್ರೆ ಆನೆಯಲ್ಲೂ ಕೂಡ ಪರಮಾತ್ಮನ ಒಂದು ರೂಪವನ್ನ ಕಂಡ. ಯಾರು ಅಂತಂದ್ರೆ ವಾಸುದೇವ ರೂಪಿ ಪರಮಾತ್ಮನ ಗಜೇಂದ್ರ ಮೋಕ್ಷ, ಗಜೇಂದ್ರನಿಗೆ ಮೋಕ್ಷವನ್ನ ಕೊಟ್ಟಂತ ಯಾವೊಂದು ವಾಸುದೇವ ರೂಪ ಇದೆ, ಆ ವಾಸುದೇವ ರೂಪ ಅಚ್ಚವರ್ಣ ಅಭಯವರ ಕರೋ ಧ್ಯೇಯೋ ಅಭಯೋದ್ಯುತಿ, ಅದ ಅಚ್ಚವರ್ಣನಾದಂತಹ ಅಭಯವರ ಹಸ್ತವನ್ನ ಹಿಡಿದಿರುವಂತಹ ಯಾವ ಒಂದು ಪರಮಾತ್ಮನ ರೂಪ ಇದೆಯೋ ಆ ರೂಪವನ್ನ ಗಜನಲ್ಲಿ ಚಿಂತನೆ ಮಾಡ್ತಾ ಇದ್ದ. ಆದ್ದರಿಂದಾಗಿ ಆ ಆನೆಗಳಲ್ಲಿ ಪರಮಾತ್ಮ ನಿಂತು ಏನ್ ಮಾಡಿಸ್ತಾ ಅಂತಂದ್ರೆ ಹೀಗೆ ಮಾಡುವಂತ ಹೇಳದಂತೆ. ಆದ್ರಿಂದಾಗಿ ಅವ್ರಿಗೆ ಶರಣಾಗತ ಎಲ್ಲವೂ ಕೂಡ. ಗಗನ ಮಿಗಿಲಾದ ಅಗಣಿತ ಬಾಧೆಯಲ್ಲಿ ಒಗೆದು ಸಾವು ಬಗೆದುಕೊಳ್ಳುತ್ತಿರಲು, ಎಷ್ಟು ಒಗೆದ್ರೂ ಕೂಡ ಎಷ್ಟು ಏನೇ ಮಾಡಿದ್ರು ಕೂಡ ಸಾಯ್ತಾನೆ ಇಲ್ಲ. ಯಾರು ಅಂತಂದ್ರೆ ಪ್ರಹ್ಲಾದ ಮಹಾರಾಜ. ಇಷ್ಟಾದ್ರೂ ಕೂಡ ಕೊನೆಗೆ ದೇವತೆಗಳಿಗೆ ಆಗ ಒಳಗಡೆ ಒಂದು ಉರಿ ಹತ್ತಲಿಕ್ಕೆ ಶುರು ಆಯ್ತಂತೆ. ಉರಿ ಹತ್ತೋದು ಒಂದು ರೀತಿಯಾಗಿ ಏನಂತಂದ್ರೆ ಭಕ್ತಿಯಿಂದಾಗಿ ತಪಸ್ಸು ಮಾಡ್ತಾ ಇದ್ರೆ, ಉದಾಹರಣೆಗೆ ಧ್ರುವ ಮಹಾರಾಜನ ಕತೆ, ಅವನು ತಪಸ್ಸನ್ನ ನೋಡಿ ದೇವತೆಗಳೆಲ್ಲ ಉರಿ ಹತ್ತಿ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲೂ ಕೂಡ ಭಕ್ತನಿಗೆ ಇಷ್ಟೊಂದು ಕಷ್ಟ, ಪರಮಾತ್ಮನನ್ನ ಭಜಿಸುವಂತಹ ಅನೇಕ ಜನರಿಗೆ ಕಷ್ಟ ಆಗ್ತಾ ಇದೆಯಲ್ಲ ಅಂತ ಅವನ ಕಷ್ಟವನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ. ಯಾರಿಗೆ? ಎಲ್ಲ ದೇವತೆಗಳಿಗೆ. ಆದ್ದರಿಂದ ಎಲ್ಲ ದೇವತೆಗಳು ಹೋಗಿ ಪರಮಾತ್ಮನ ಹತ್ರ ಏನ್ ಬೇಡ್ತಾರೆ ಅಂತಂದ್ರೆ, ಹೇ ಜಗದ ವಲ್ಲಭನೇ ಸುಗುಣನಾದಿಗನೇ ನಿಗಮ ವಂದಿತನೇ ಹೊಗಳಿದ ಭಕುತಾರ ತಲಗಿ ತೊಲಗನೆದು ಮಿಗೆ ಕೂಗುತ್ತಲಿರಲು ಯುಗದೊಳು ದಯಾಳುಗಳ ದೇವರ ದೇವ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಹೇ ಜಗದವಲ್ಲಭನೇ, ಇಡೀ ಜಗತ್ತಿಗೆ ಸ್ವಾಮಿಯಾದವ ನೀನು, ಜಗತ್ತಲ್ಲಿ ಪ್ರತಿಯೊಂದು ಹುಟ್ಲಿಗೂ ಕಾರಣನಾದವನು ನೀನು. ಆದ್ರೆ ಪ್ರಹ್ಲಾದನಿಗೆ ನಿನ್ನ ಅನುಗ್ರಹದಿಂದನೇ ಬೆಳೆದಂತ ನಿನ್ನ ಹರಿನಾಮವೇ ಪರಮಾತ್ಮನ ಆ ಪ್ರಹ್ಲಾದರಾಜನ ಒಂದು ರಕ್ತದಲ್ಲೂ ಕೂಡ ಹರಿನಾಮವೇ ಹರಿತಾ ಇರೋದು. ಇಷ್ಟೊಂದು ಹರಿಭಕ್ತಿಯನ್ನ ಹರಿಭಜನೆಯನ್ನ ಮಾಡ್ತಿರುವಂತಹ ಯಾರು ಪ್ರಹ್ಲಾದನಿದ್ದಾನೆ ಅಂತ ಪ್ರಹ್ಲಾದನನ್ನ ಕಾಪಾಡೋದು ಬಿಟ್ಟು ನೀನು ಎಲ್ಲಿದ್ದೆ ಅಂತ ರೀತಿಯಾಗಿ ಹೇ ಜಗದವಲ್ಲಭನೆ ಅಂತ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಸುಗುಣನಾದಿಗನೆ ಅಂತ ಎಲ್ಲ ಅನಂತ ಗುಣಗಳಿಂದ ಪರಿಪೂರ್ಣನಾದಂತಹ ಪರಮಾತ್ಮ. ವಾಸ್ತವಿಕವಾಗಿ ಯಾವ ರೀತಿಯಾಗಿ ವೇದವೂ ಅನಂತವೋ ಅದೇ ರೀತಿಯಾಗಿ ಪರಮಾತ್ಮನ ಗುಣಗಳೂ ಕೂಡ ಅನಂತ. ಯಾಕೆ ನಾವು ವಾಸ್ತವಿಕವಾಗಿ ವೇದಾಂತಿಗಳಾಗಬೇಕಾದ್ರೆ ಅನಂತಾವೈ ಗುಣ, ಪರಮಾತ್ಮನಲ್ಲಿ ಅನಂತ ಗುಣವಾಗಿದೆ ಅಂತ ರೀತಿಯಾಗಿ ಪರಮಾತ್ಮ ಅಲ್ಲಿ ಅಂಗೀಕಾರ ಮಾಡ್ತೇವೆ ನಾವು. ಇಂತಹ ಅನೇಕ ಗುಣವುಳ್ಳಂತಹ ವೇದ ಯಾಕೆ ಅನಾದಿ ಅನಂತ ಅಂತ ಈ ರೀತಿಯಾಗಿ ಹೇಳಿದ್ರೆ, ಈಗಲೂ ಕೂಡ ಹಯಗ್ರೀವ ದೇವರು ಬ್ರಹ್ಮದೇವರಿಗೆ ನಿತ್ಯ ವೇದವನ್ನ ಪಾಠ ಮಾಡ್ತಾ ಇದ್ದಾರೆ. ಹಯಗ್ರೀವ ದೇವರ ಮುಖ ಅಂತಂದ್ರೆ ಅವರ ಬಾಯಿನಿಂದಾಗಿ ಈಗಲೂ ಕೂಡ ಬ್ರಹ್ಮದೇವರಿಗೆ ಒಂದು ವೇದ ಉಚ್ಚಾರಣೆ ಅಂದ್ರೆ ಈ ಪುರುಷ ಸೂಕ್ತವನ್ನ ಹೇಳಿದ ಕೂಡ ಮತ್ತೆ ಅದೇ ಪುರುಷ ಸೂಕ್ತವನ್ನ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾ ಇಲ್ಲ ಹೊರತು ಹೊಸದಾದಂತಹ ಶ್ರುತಿಗಳನ್ನ ಒಂದು ಯಾವ ವೇದ ಇದೆಯೋ ಆ ವೇದ ಹೊರಗೆ ಬರ್ತಾ ಇದೆ ಈಗಲೂ ಕೂಡ ಬರ್ತಾ ಇದೆ. ಆದ್ದರಿಂದಾಗಿ ಅನಂತವಾದಂತಹ ವೇದ, ಅನಂತಾವೈ ವೇದ. ಇದರಿಂದಾಗಿ ಪ್ರತಿಪಾದ್ಯನಾದವನು ಯಾರು ಅಂತಂದ್ರೆ ಪರಮಾತ್ಮ. ಇದೇ ರೀತಿಯಾಗಿ ಅನಂತ ಗುಣಗಳುಳ್ಳಂತಹ ಪರಮಾತ್ಮ. ಅದನ್ನ ಇಲ್ಲಿ ಹೇಳಿದ್ರೆ ಸುಗುಣನಾದಿಗನೇ ನಿಗಮ ವಂದಿತನೆ. ನಿಗಮ ಅಂತಂದ್ರೆ ವೇದ, ನಿಗಮ ಶಬ್ದಕ್ಕೆ ವೇದ ಅಂತ ಅರ್ಥ. ಈ ನಿಗಮದಿಂದಾಗಲೂ ಕೂಡ ಪರಮಾತ್ಮ ಏನಾಗಿದ್ದಾನೆ? ವೇದನಾಗಿದ್ದಾನೆ. ನಿಗಮ ವಂದಿತನೆ. ಪ್ರತಿಯೊಂದು ಅಕ್ಷರವೂ ಕೂಡ ಅಲ್ಲಿ ಉದಾಹರಣೆಗೆ ಆಗಬೇಕಾದ್ರೆ ವೇದ ಶಬ್ದಕ್ಕೆ ಯಾವುದು? ಗಾಯತ್ರಿ ಅಂತ ಇಟ್ಕೊಳ್ಳೋಣ. ಗಾಯತ್ರಿ ಶಬ್ದಕ್ಕೆ ಆಗಬೇಕಾದ್ರೆ ಓಂ ಶಬ್ದಕ್ಕೆ ಅನಂತ ಗುಣ ಪರಿಪೂರ್ಣ ಅಂತ ಅರ್ಥ. ಭೂ ಶಬ್ದಕ್ಕೆ ಭೂತಿವರ ಅಂತ ಇರ್ತಾಗ ಅರ್ಥ. ಆಮೇಲೆ ಸ್ವ ಅಂತಂದ್ರೆ ಸುಖಪೂರ್ಣ ಅಂತ ಇರ್ತಾಗ ಅರ್ಥ. ತತ್ ಶಬ್ದಕ್ಕೆ ಅಗ್ನ್ಯಂತರ್ಗತ ಹರಣಿಪತಿ ಪರಶುರಾಮ ಅಂತರ್ಯಾಮಿ ಆದಂತ ಪರಶುರಾಮ ದೇವರು. ಅಗ್ನ್ಯಂತರ್ಗತ ಅಂತ ಯಾವ ಪರಶುರಾಮನಿದ್ದಾನೆ ಅಂತ ಪರಶುರಾಮನಿಂದಾಗಿ ತತ್ಶಬ್ದದಿಂದಾಗಿ ಅನುಸಂಧಾನ ಮಾಡಬೇಕು ಅಂತ ಅನ್ಕೊಂಡು ಪ್ರತಿಯೊಂದು ಅಕ್ಷರಗಳಿಂದಲೂ ಕೂಡ ವೇದ್ಯನಾದವನು ಯಾರು ಅಂತಂದ್ರೆ ಪರಮಾತ್ಮ. ಅಂತ ಪರಮಾತ್ಮ ಏನಂತ ಕರೆಸ್ಕೊಂಡಿದ್ದಾನೆ? ನಿಗಮ ವಂದಿತನೇ ಅಂತಂದುಕೊಂಡು ಕರೆಸ್ಕೊಂಡಿದ್ದಾನೆ. ಇಂತಹ ನಿಗಮ ವಂದಿತನೇ ಪೊಗಳಿದ ಭಕುತಾರ. ಭಕ್ತರು ಏನೇನು ಕೇಳ್ತಾರೋ ಅಂತ ಎಲ್ಲವನ್ನು ಅಭಿಷ್ಟನ್ನು ಕೂಡ ಕೊಡುವಂತಹ ಪರಮಾತ್ಮ. ಮಿಗೆ ತಗಲಿ ತಲಗನೆಂದು ಮಿಗೆ ಕೂಗುತ್ತರೆದು ಯುಗದೊಳು ದಯಾಳುಗಳ ದೇವರ ದೇವ. ಪ್ರತಿಯೊಂದು ಯುಗದಲ್ಲೂ ಕೂಡ ಪರಮಾತ್ಮನ ಒಂದು ರೂಪ, 4 ಯುಗಗಳಲ್ಲಿ 4 ಪರಮಾತ್ಮ ರೂಪವನ್ನು ಚಿಂತನೆ ಮಾಡಬೇಕಂತೆ.
ಆದ್ದರಿಂದಾಗಿ 4 ಯುಗಗಳಲ್ಲಿ ಇರುವಂತಹ ಯಾವ ಪರಮಾತ್ಮ ಇದ್ದಾನೆ, ಪರಮಾತ್ಮ ಆ ಹಿರಣ್ಯಕಶಿಪು ಏನು ಅನ್ಕೊಳ್ತಾ ಇದ್ದ ಅಂತಂದ್ರೆ ಇಲ್ಲಿಂದ ಇವನು ಹೋದ್ರೆ ಸಾಕು, ಒಟ್ಟು ಹರಿನಾಮ ಸ್ಮರಣೆ, ಹರಿಯ ಒಂದು ನಾಮವೂ ಕೂಡ ಅಲ್ಲಿ ಕೇಳಿಸಬಾರದು ಅಂತ ಈ ರೀತಿಯಾಗಿ ಅಂತಹ ದುಷ್ಟ ಜನವುಳ್ಳಂತಹ ಹಿರಣ್ಯಕಶಿಪುವನ್ನ ಏನು ಮಾಡದ ಪರಮಾತ್ಮ ಅಂತ ಅಂದ್ಕೊಂಡು ಆ ಪ್ರಹ್ಲಾದರಾಜ ಕೂಗಿಗೆ ಬಂದಾಗ ಮುಂದೆ ಏನಾಗ್ತದೆ ಅಂತಂದ್ರೆ ನೋಡಿ, ಯಾಳುಗಳ ದೇವರೇ ವಿವಾದಿಕೃತ ನಾಮ ವಿಜಯ ವಿಠಲ ಹೋ ಯುಗಳ ಕರವ ಮುಗಿದು ಮಹು ಮೊರೆ ಇಡಲು. ಯುಗಳ ಕರ ಅಂತಂದ್ರೆ ಯುಗಳ ಶಬ್ದಕ್ಕೆ ಜೋಡಿ ಅಂತ ಅರ್ಥ. ಇಂತಹ ಯುಗಳ ಕರ ಅಂತಂದ್ರೆ ಕೈ ಮುಗಿದು ಪ್ರಹ್ಲಾದರಾಜರು ಮನಸ್ಸಿನಿಂದಾಗಿ ಪ್ರಾರ್ಥನೆ ಮಾಡ್ತಾರೆ ಪರಮಾತ್ಮ ಅಂತ ಈ ರೀತಿಯಾಗಿ ಹೇಳಿದಾಗ, ಪರಮಾತ್ಮ ಒಂದೊಂದು ರೂಪವನ್ನ ಚಿಂತನೆ ಮಾಡ್ತಾ ಇರಬೇಕಾದ್ರೆ ಸರಿ ನೀನು ಇಷ್ಟೊಂದು ಕರಿತಾ ಇದ್ದಿ ಅಂತಂದ್ರೆ ನಾನು ಬಂದೇ ಬರ್ತೇನೆ ಅಂತಂದುಕೊಂಡು ಪರಮಾತ್ಮ ಬಂದೇ ಬರ್ತಾರಂತೆ. ಆದ್ದರಿಂದಾಗಿ ಪರಮಾತ್ಮ ಬರಬೇಕಾದ್ರೆ ಯಾವ ರೀತಿಯಾಗಿ ಬಂದ ಅನ್ನೋದನ್ನ ಗಜೇಂದ್ರ ಮೋಕ್ಷದಲ್ಲಿ ವಿಸ್ತಾರವಾಗಿ ಹೇಳ್ಬಿಟ್ಟಿದ್ದಾರೆ. ಭಕ್ತರಿಗೆ ಏನಾದ್ರೂ ಆಯ್ತಂತಂದ್ರೆ ಪರಮಾತ್ಮ ಹೇಗೆ ಬರ್ತಾನೆ ಅಂತಂದ್ರೆ ಆ ಕೈಯಲ್ಲಿರುವಂತಹ ಶಂಖ ಚಕ್ರಗಳನ್ನೆಲ್ಲವನ್ನೂ ಕೂಡ ಮರ್ತು ಭಕ್ತನಿಗೆ ಏನಾಗಿದೆ ನೋಡ್ಬೇಕು ಅಂತ ಅದನ್ನು ನೋಡ್ಲಿಕ್ಕೋಸ್ಕರ ಬರ್ತಾನೆ. ಅದೇ ರೀತಿಯಾಗಿ ತನ್ನ ಎಲ್ಲ ಕೆಲಸವನ್ನೂ ಕೂಡ ಬಿಟ್ಟು ಪರಮಾತ್ಮ ಏನ್ ಮಾಡ್ತಾನೆ, ಭಕ್ತನ ಉದ್ಧಾರಕ್ಕೋಸ್ಕರ, ಭಕ್ತನನ್ನ ನೋಡ್ಲಿಕ್ಕೋಸ್ಕರ ಬರ್ತಾನೆ. ಯುಗಳ ಕರವ ಮುಗಿದು ಮಗು ಮೊರೆ ಇಡಲು ಕೇಳಿದಾಕ್ಷಣದಲ್ಲಿ ಲಾಲಿಸಿ ಭಕ್ತನ್ನ ಮೌಳಿ ವೇಗದಲ್ಲಿ ಪಾಲಿಸುವೇನೆಂದು. ಕೇಳಿದಾಕ್ಷಣದಲ್ಲಿ ಎಂಬುವಂತಹ ಪದದಿಂದಾಗಿ ಎಷ್ಟು ಕಥೆಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ, ಭಾಗವತದಲ್ಲಿ ಬರುವಂತಹ ಎಷ್ಟು ಕಥೆಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ವಿಜಯದಾಸರು ಅಂತಂದ್ರೆ, ಯಾಕೆ ಕೇಳ್ಕೊಳ್ತಾರೆ ಪ್ರಹ್ಲಾದರಾಜರು ಅಂತಂದ್ರೆ, ಎಲ್ಲ ಪರೀಕ್ಷೆ ಮಾಡಿ ಆಯ್ತು, ಇನ್ನ ನನ್ನ ಭೃತ್ಯರು ಯಾರ್ಯಾರಿದ್ದಾರೋ ಅಂದ್ರೆ ನನ್ನ ಸೇವಕರು ಯಾರ್ಯಾರಿದ್ದಾರೋ ಅವ್ರು ಯಾರ ಕಡೆಯಿಂದಲೂ ಕೂಡ ಸಾಯಿಸ್ಲಿಕ್ಕೆ ಆಗೋದೇ ಇಲ್ಲ. ಯಾರನ್ನ? ಪ್ರಹ್ಲಾದರಾಜರನ್ನ ಯಾರ ಕಡೆಯಿಂದಲೂ ಕೂಡ ಸಾಯಿಸ್ಲಿಕ್ಕೆ ಆಗಲ್ಲ. ಆದ್ದರಿಂದಾಗಿ ಮತ್ತಿನ್ಯಾರು ಏನ್ ಮಾಡ್ಬೇಕು, ಹರಿಯೊಡನೆ ನಾನೇ ಯುದ್ಧ ಆಡ್ಬೇಕು, ಇಲ್ಲ ಪ್ರಹ್ಲಾದನನ್ನ ನಾನೇ ಸಾಯಿಸ್ಬೇಕು. ಪ್ರಹ್ಲಾದನ ಸಾಯಿಸ್ಲಿಕ್ಕೆ ಹೋದ್ರೆ ಪರಮಾತ್ಮ ಒಂದೇ ಬರ್ತೇನೆ. ಯಾಕೆಂತಂದ್ರೆ ಭೃತ್ಯರು ಏನು ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೋ, ಏನು ಬೆಟ್ಟದಿಂದ ಬಿಸಾಕಿದ್ರು, ಅದಾದ ನಂತರ ಆನೆಕಾಲು ತುಳಿಸಿದ್ರು, ಅದೆಲ್ಲವೂ ಕೂಡ ಯಾರು ಬಂದು ಕಾಪಾಡಿದ್ರು? ಪರಮಾತ್ಮನೇ ಬಂದು ಕಾಪಾಡದ. ಆ ಸ್ಥಳದಲ್ಲಿ ನಾನಿರಲಿಲ್ಲ. ಆದ್ರೆ ಈಗ ಪ್ರಹ್ಲಾದನನ್ನ ಕೊಲ್ಲುವಂತಹ ಸಂದರ್ಭದಲ್ಲಿ ನಾನೇ ಇದ್ದೇನೆ. ಎಲ್ಲಿ ಪರಮಾತ್ಮ ಬಂದ್ರೆ ಅವರನ್ನ ನಾನು ಹೊಡೆದಾಗ್ತೇನೆ ಅಂತ ಅಂದುಕೊಂಡು ಅಷ್ಟು ಹುಮ್ಮಸ್ಸು ಅವನಿಗೆ. ಪರಮಾತ್ಮ ಕಂಡ್ರೆ ಅಷ್ಟೊಂದು ದ್ವೇಷ, ಅಷ್ಟೊಂದು ಸಿಟ್ಟು, ಅಸೂಯೆ, ಅಷ್ಟೊಂದು ಹೊಟ್ಟೆ ಕಿಚ್ಚಿತ್ತು ಅವನಿಗೆ. ಅಂತಹ ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ಹರಿಭಜನೆಯನ್ನೇ ಮಾಡ್ತಾ ಇದ್ದಾರೆ. ಹರಿಭಜನೆ ಯಾಕೆ ಮಾಡ್ಬೇಕು, ನನ್ನ ಭಜನೆಯನ್ನು ಮಾಡ್ರಿ ಅಂತ ಅವನು. ಆದ್ದರಿಂದಾಗಿ ಇಂತ ಎಷ್ಟೆಲ್ಲ ದುಷ್ಟ ಬುದ್ಧಿ ಉಳ್ಳಂತ ಹಿರಣ್ಯಕಶಿಪು ತಾನೇನು ಯೋಚನೆ ಮಾಡ್ತಾನೆ, ಇವನನ್ನ ಕೊಂದ್ರೆ ಪರಮಾತ್ಮ ಬಂದೇ ಬರ್ತಾನೆ, ಅದರಿಂದಾಗಿ ನೀನು ಕರೆಸು ಅಂತ ಈ ರೀತಿಯಾಗಿ ಹೇಳಿದಾಗ ಆಗ ಪ್ರಹ್ಲಾದರಾಜರು ಅನೇಕ ರೀತಿಯಾದಂತಹ ಸ್ತೋತ್ರವನ್ನ ಮಾಡ್ತಾರೆ. ಅನೇಕ ರೀತಿಯಾದಂತಹ ಸ್ತೋತ್ರವನ್ನ ಮಾಡಿದಾಗ ಆಯ್ತು ಸರಿ, ನೀವು ಮತ್ತೆ ಕರಿತಾ ಇದೀಯ, ಬರ್ತಾ ಇಲ್ಲ, ಎಲ್ಲಿದ್ದಾನೆ ಪರಮಾತ್ಮ ಅಂತ ಕೇಳಿದಾಗ ಈ ಕಂಬದಲ್ಲಿದ್ದಾನೆ, ಈ ಕಂಬದಲ್ಲಿದ್ದಾನೆ ಅಂತ ಒಂದು ದೃಢವಾಗಿ ನಿಶ್ಚಯ ಆಗ್ತದೆ. ವಾಸ್ತವಿಕವಾಗಿ ಅನೇಕ ಫಿಲಂಗಳಲ್ಲೆಲ್ಲ ನೋಡಿರ್ತೀರಿ ನೀವು. ಏನಂತಂದ್ರೆ ಗದೆ ತಗೊಂಡು ಕಂಬಕ್ಕೆ ಹೊಡಿತಾನೆ, ಕಂಬವನ್ನ ಸೀಳಿ ಕೂಡ ಏನಾಗುತ್ತೆ ಅಂದ್ರೆ ನರಸಿಂಹರು ಬರ್ತಾನೆ ಅಂತ ವಾಸ್ತವಿಕವಾಗಿ ಅನೇಕ ಫಿಲಂಗಳಲ್ಲಿ ಎಲ್ಲದರಲ್ಲೂ ನೋಡಿರ್ತೀರಿ. ವಾಸ್ತವಿಕವಾಗಿ ನಿಜವಾಗಿ ಭಾಗವತದಲ್ಲಿರುವಂತದ್ದು ಕಥೆ ಏನಂತಂದ್ರೆ, ಅವರು ಹಿರಣ್ಯಕಶಿಪುವಿಗೆ ನರಸಿಂಹದೇವರು ಬರಲಿ ಅಂತ ಪರಮಾತ್ಮನ ಕರೆಸುವಂತ ಒಂದು ಇದು ಅಲ್ಲ. ಪ್ರಹ್ಲಾದರಾಜ ಸಿಕ್ಕಾಪಟ್ಟೆ ಹರಿನಾಮ ಸ್ಮರಣೆ ಮಾಡ್ತಾ ಇದ್ದ, ಅವರನ್ನ ಕೊಲ್ಬೇಕು ಅಂತ. ಅವರನ್ನ ಕೊಂದ್ರೆ ಪರಮಾತ್ಮ ಬರ್ತಾನೆ ಅಂತ ಅದೊಂದು ನಂಬಿಕೆ ಇತ್ತು. ಆಗ ಖಡ್ಗದಿಂದಾಗಿ ತಾನು ಏನ್ ಮಾಡ್ತಾನೆ ಅಂತಂದ್ರೆ, ಈ ಖಡ್ಗವನ್ನ ಸರಿ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಹೀಗೆ ಕೆಳಗಡೆ ಕೂಡ್ತಾರೆ ಸುಮಾರು ಜನ. ಅದನ್ನೇನ್ ಮಾಡ್ದ ಅಂತಂದ್ರೆ, ಇನ್ನೇನು ಆ ಖಡ್ಗವನ್ನ ತಗೊಂಡು ಪ್ರಹ್ಲಾದರಾಜರಿಗೆ ಹೊಡಿಬೇಕಾದ್ರೆ ಅದು ಚೂರು ಲೂಸ್ ಆಯ್ತು ಅಂತ ಹೇಳಿ ಆ ಕಂಬಕ್ಕೆ ಈ ಗುತ್ತನಂತೆ ಖಡ್ಗ ಸರಿಯಾಗೋದಕ್ಕೋಸ್ಕರ. ಆ ಖಡ್ಗ ಸರಿಯಾಗೋದಕ್ಕೋಸ್ಕರ ಗುದ್ದಿದಾಗ ಅವನು ಗುದ್ದಿದ ಕೋರಿಸಿ ಕಂಬವೇ ಸೀಳಿ ಬಿಡ್ತದೆ. ಆ ಕಂಬ ಸೀಳಿ ಬಿದ್ದಾಗ ಅಲ್ಲಿ ನರಸಿಂಹದೇವರು ಉದ್ಭವ ಆಗಿದ್ದು ಅಂತ ಈ ರೀತಿಯಾಗಿ ಇರುವಂತದ್ದು ಭಾಗವತದಲ್ಲಿ ಕತೆ. ಇಂತಹ ಖಡ್ಗವನ್ನ ಇನ್ನೇನು ಪ್ರಹಾರ ಮಾಡಬೇಕು ಅಷ್ಟರಿಂದಾಗಿ ಹಿಂದಿನಿಂದಾಗಿ ರೌದ್ರಾವತಾರವನ್ನು ತಾಳಿ ಪರಮಾತ್ಮ ಬರ್ತಾನೆ ಅಂತ ಎಂಬುವಂತಹ ಪದವನ್ನ ಇಷ್ಟು ಕಥೆಯನ್ನ ಈ ಒಂದು ನುಡಿಯಲ್ಲಿ ಹೇಳ್ತಾ ಇದ್ದಾರೆ. ಕೇಳಿದ ಅಕ್ಷರದಲ್ಲಿ ಲಾಲಿಸಿ ಭಕ್ತನ್ನ ಮೌಳಿ ವೇಗದಲ್ಲಿ ಪಾಲಿಸುವೇನೆಂದು ಅಂತ. ಯಾವ ರೀತಿಯಾಗಿ ಒಬ್ಳು ತಾಯಿ ಮಗು ಯಾವುದೇ ಒಂದು ಕಷ್ಟದಲ್ಲಿದ್ದರೂ ಕೂಡ ತನಗೆ ಏನಾದ್ರೂ ಪರವಾಗಿಲ್ಲ, ಮಗುವಿಗೆ ಏನಾಗಬಾರ್ದು ಅಂತ ಯಾವ ರೀತಿಯಾಗಿ ಅದನ್ನ ಮಗುವನ್ನ ಕಾಪಾಡಲಿಕ್ಕೆ ಬರ್ತಾಳೋ, ಅದೇ ರೀತಿಯಾಗಿ ನಂದು ಏನೇ ಕೆಲಸ ಇದ್ರೂ ಕೂಡ ನಾನು ಬಿಟ್ಟು ಬರ್ತೇನೆ ಅಂತ ಅಂದುಕೊಂಡು ಪರಮಾತ್ಮ ಮೌಳಿ ವೇಗದಲ್ಲಿ ಅತ್ಯಂತ ವೇಗದಿಂದಾಗಿ
ಪ್ರಹ್ಲಾದರಾಜರನ್ನ ನೋಡ್ಲಿಕ್ಕೆ ಬರ್ತಾರಂತೆ. ಆಮೇಲೆ ತಾಳಿ ಸಂತೋಷವ ತುಳಿ ತುಂಬಿದಂತೆ ಅಂತ, ಅಲ್ಲಿ ತಾಳಿ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ಈಗ ಮಂಗಳಸೂತ್ರ ಅಂತ ಈ ರೀತಿ ಹೇಳ್ತಾರೆ, ತಾಳಿ ಅಂದ್ರೆ ಅದಲ್ಲ, ಆ ರೂಪವನ್ನ ತಾಳಿದ ಪರಮಾತ್ಮ ಅಂತ ಈ ರೀತಿಯಾಗಿ ಅರ್ಥ. ತಾಳಿ ಸಂತೋಷವ ತುಳಿ ತುಂಬಿದಂತೆ, ಭಕ್ತ ಕರದ ಅಂತ ಅಂದುಕೊಂಡು ಆ ಸಂತೋಷದಿಂದಾಗಿ ಮೇಲೆ ಬೇಗನೆ ಬರ್ತಾ ಇದ್ದಾನೆ. ಮೂಲೋಕದ ಪತಿ ವಾಲಯದಿಂದ ಸುಶೀಲ ದುರ್ಲಭನಾಮ ವಿಜಯ ವಿಠಲ ಪಂಚ ಮೌಳಿ ಮಾನವ ಕಂಬ ಸೀಳಿ ಮೂಡಿದ ದೇವ ಅಂತಂದುಕೊಂಡು ಈ 3 ಲೋಕಕ್ಕೆ ಅಧಿಪತಿ, 14 ಲೋಕಕ್ಕೆ ಅಧಿಪತಿಯಾದಂತಹ ಯಾವ ಪರಮಾತ್ಮನಿದ್ದಾನೆ. 3 ಲೋಕ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ಸತ್ವ ರಜ ತಮಸ್ಸೆ ಎಂಬಂತಹ ಸತ್ವಲೋಕ, ರಜೋಲೋಕ, ತಮೋಲೋಕ ಅಂತ ಅಂದ್ಕೊಂಡು 3 ಲೋಕಗಳು. ಇಂತಹ 3 ಲೋಕಕ್ಕೂ ಕೂಡ ಅಧಿಪತಿಯಾದಂತಹ ಯಾವ ಪರಮಾತ್ಮನಿದ್ದಾನೆ, ಇಂತಹ ಪರಮಾತ್ಮ ಸುಶೀಲ ದುರ್ಲಭನಾಮ ವಿಜಯ ವಿಠಲ ಪಂಚ ಮೌಳಿ ಮಾನವ ಕಂಬ ಸೀಳಿ ಮೂಡಿದ ದೇವ. ಅಲ್ಲಿ ಭಕ್ತನ ಕರೆಗೆ ಕೂಗಿ ಬಂದಾಗ ಅಲ್ಲಿ ಕಂಬ ಸೀಳಿ ಬರ್ತಾನಂತೆ. ಕಂಬ ಸೀಳಿ ಬಂದಾಗ ಆ ಯಾವ ರೀತಿಯಾದಂತಹ ಪ್ರಸಂಗ ಇತ್ತು ಅನ್ನೋದನ್ನ ಕಣ್ಣೆದುರಿಗೆ ಇಟ್ಟಂತೆ ವಿಜಯದಾಸರು ಮುಂದಿನ ನುಡಿಯಲ್ಲಿ ವರ್ಣಿಸ್ತಾರೆ. ಏನಂತಂದ್ರೆ ಲಟ 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 ಕಟಿಸಿ ವನಜ ದಾಂಡ ಕಟಹ ಪಟ ಪಟ ಪುಡುಕ್ಕಡಲಿ ಬಿಚ್ಚುತ್ತಲಿರಲು ಪುಟ ಪುಟ ಪುಟನೆಗೆದು ಚೀರಿ ಹಾರುತ್ತ ಕಟ ಕಟ ಕಟೆ ಕಡಿದು ರೋಷದಿಂದ ಮಿಟಿ ಮಿಟಿ ಮಿಟಿನರ ತಾಕ್ಷಿಯಲ್ಲಿ ನೋಡಿ ತಟಿತ್ಕೋಟಿ ಭಟಕೆ ಆರ್ಭಟವಾಗಿರಲು ಎಂಬುವಂತಹ ನುಡಿಯಿಂದಾಗಿ ವರ್ಣಿಸ್ತಾರೆ. ಲಟ 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 ಕಟಿಸಿ ವನಜ ದಾಂಡ, ವನಜ ಶಬ್ದಕ್ಕೆ ಹಿಂದೆ ಹರಿರಾಮ ಸಾರದಲ್ಲೆಲ್ಲವೂ ಕೂಡ ವನಜ ಅಂತಂದ್ರೆ ನೀರಿನಿಂದ ಹುಟ್ಟಿದ್ದು ಕಮಲ ಯಾವುದಂತಂದ್ರೆ ಅಲ್ಲಿ ಬ್ರಹ್ಮಾಂಡ, ಪ್ರಕೃತದಲ್ಲಿ ವನಜ ಜಾಂಡ ಅಂತಂದ್ರೆ ಬ್ರಹ್ಮಾಂಡ ಅಂತ ಈ ರೀತಿ ಇಟ್ಕೊಳ್ಬೇಕು, ಕಮಲದಲ್ಲಿ ಹುಟ್ಟಿದಂಥದ್ದು. ಇಂತಹ ಬ್ರಹ್ಮಾಂಡವೇ ಅಲಗಡಿ ಹೋಯ್ದಂತೆ ತಾನು ನರಸಿಂಹದೇವರ ಒಂದು ಆಭಾಸಕ್ಕೆ. ಯಾಕೆಂದ್ರೆ ಭಕ್ತರಿಗೆ ಅಷ್ಟೊಂದು ಕಷ್ಟವನ್ನ ಕೊಡ್ತಾ ಇದ್ದಾನೆ ಹಿರಣ್ಯಕಶಿಪು. ಅವಾಗ ಆ ರಭಸಕ್ಕೆ, ಅವನ ಹಿರಣ್ಯಕಶಿಪು ಮೇಲೆ ಒಂದಿರುವಂತಹ ಸಿಟ್ಟಿನಿಂದಾಗಿ ಆ ಒಂದು ಹೆಜ್ಜೆಯನ್ನ ತಾನೇನ್ ಮಾಡ್ತಾನೆ ಅಂತಂದ್ರೆ ಭೂಮಿ ಮೇಲೆ ಇಟ್ಟಾಗ ಇಡೀ ಬ್ರಹ್ಮಾಂಡವೇ ಅಲ್ಲಾಡಿ ಹೋಯ್ತಂತೆ. ಇಡೀ ಬ್ರಹ್ಮಾಂಡ ಭೂಕಂಪ ಆಗಿಬಿಟ್ಟಾಗ ಕಟಹ ಪಟ ಪಟ ಪಡುಕ್ಕಡಲಿ ಬಿಚ್ಚುತ್ತಲಿರಲು ಪುಟ ಪುಟ ಪುಟನೆಗೆದು ಚೀರಿ ಹಾರುತ್ತ ಆ ಬರಬೇಕಾದ್ರೆ ಅಲ್ಲಿ ಉದ್ಭವ ಆಗಿದ್ದು ಯಾವುದು ಅಂತಂದ್ರೆ ಷೋಡಶಬಾಹು ನರಸಿಂಹದೇವರು. ಅನೇಕ ರೀತಿಯಾದಂತಹ ಯಾವ ರೀತಿಯಾಗಿ ದುರ್ಗೆ ಹಿಡಿದಿದ್ದಾಳೋ ಹರಿತರಾಂಕುಶ ಶಕ್ತಿ ಪರಶು ನೆಗಿಲು ಖಡ್ಗ ಅಂತ ಅನ್ಕೊಂಡು ಅನೇಕ ರೀತಿಯಾದಂತಹ ಆಯುಧಗಳನ್ನ ಧರಿಸಿರುವಂತಹ ದುರ್ಗೆ ಹಿಡಿದಿದ್ದಾಳೆ. ಆದ್ದರಿಂದಾಗಿ ತನ್ನ ಪತಿಯಾದಂತಹ ಯಾವ ನಾರಾಯಣನಿದ್ದಾನೆ ಅವನು ಕೂಡ 16 ಸುಮಾರು ಆಯುಧಗಳನ್ನು ಹಿಡಿದಿರುವಂತಹ ಪರಮಾತ್ಮನ ಒಂದು ರೂಪ ಅಲ್ಲಿ ಪ್ರಹ್ಲಾದರಾಜ ಕಾಣ್ತಾರೆ. ಎಂತಹ ರೂಪವನ್ನ, ನರಸಿಂಹದೇವರ ರೂಪವನ್ನ ಆ ಕ್ಷಣದಲ್ಲಿ ಕಾಣ್ತಾರೆ ಅಂತಂದ್ರೆ ತಂತ್ರಸಾರದಲ್ಲಿ ಅದೇ ಶ್ಲೋಕವನ್ನ ಮಧ್ವಾಚಾರ್ಯ ಹೇಳ್ತಾರೆ. ಏನಂತಂದ್ರೆ ಧ್ಯಾಯೇತ್ ನೃಸಿಂಹ ಮುರುವೃತ್ತರ ವಿತ್ರಿನೇತ್ರಂ ದಾನುಪ್ರಸಕ್ತಕರ ಯುಗ್ಮಮತಾಪರಾಭ್ಯಾಂ ಚಕ್ರಂ ಧರಂಜದಂ ಪ್ರೇಯಾ ಸಮೇತಂ ತಿಗ್ಮಾಂಶು ಕೋಟ್ಯಧಿಕ ತೇಜ ಸಮಗ್ರ ಶಕ್ತಿಂ ಅಂತ ಆ ತಂತ್ರಸಾರದಲ್ಲಿ ಆಚಾರ್ಯ ವರ್ಣನೆ ಮಾಡುವಂಥದ್ದು. ವಾಸ್ತವಿಕವಾಗಿ ಮುಕ್ಕಣ್ಣ ಅಂತ ಕರೆಯೋದು ನಾವು ಶಿವನಿಗೆ ಮಾತ್ರ. ಆದ್ರೆ ಕೇವಲ ಶಿವ ಅಷ್ಟೇ ಮುಕ್ಕಣ್ಣ ಅಲ್ಲ, ಮುಕ್ಕಣ್ಣನಿಗೂ ಒಬ್ಬ ಮುಕ್ಕಣ್ಣನಿದ್ದಾನೆ. ಯಾರು ಅಂತಂದ್ರೆ ಅದೇ ನರಸಿಂಹದೇವರು. ಧ್ಯಾಯೇತು, ಎಂತಹ ರೂಪವನ್ನ ಧ್ಯಾನ ಮಾಡಬೇಕು. ನರಸಿಂಹ ಉರುವೃತ್ತರ ವಿತ್ರಿನೇತ್ರಂ, 3 ಕಣ್ಣುಳ್ಳಂತಹ ನರಸಿಂಹದೇವರನ್ನ ಧ್ಯಾನ ಮಾಡಬೇಕು. ಇಂತಹ ನರಸಿಂಹದೇವರ ಸುಂದರವಾದಂತಹ ರೂಪವನ್ನ, ವಾಸ್ತವಿಕವಾಗಿ ಸುಂದರವಾದಂತಹ ರೂಪ ಅಲ್ಲ ಅದು, ಇಂತಹ ರೂಪ ಘೋರವಾದಂತಹ ರೂಪ, ಕರಾಳ ವದನನಾದಂತಹ ಪರಮಾತ್ಮ ರೂಪ. ಆದ್ರೆ ಪರಮಾತ್ಮ ಆ ಪ್ರಹ್ಲಾದರಾಜರು ಉಪಾಸನೆ ಮಾಡುವಂತಹ ರೀತಿಯೇ ಬೇರೆ ಇತ್ತು. ಏನಂತಂದ್ರೆ ಪರಮಾತ್ಮ ಎಂಥದ್ದೇ ರೂಪ ತಾಳಿ ಆ ರೂಪದಲ್ಲಿ ಆನಂದವನ್ನ ಪಡ್ತಾ ಇದ್ರು. ಯಾಕೆಂತಂದ್ರೆ ಒಳಗಿರುವಂತಹ ಪರಮಾತ್ಮ ಆನಂದ ಪಡ್ತಾ ಇದ್ದ, ಅವನು ಆನಂದ ಬರ್ತಾ ಇದ್ದ. ಅದರಿಂದ ಪ್ರಹ್ಲಾದರಾಜರು ಆನಂದ ಪಡ್ತಾ ಇದ್ರು. ಯಾವುದನ್ನ ನೋಡಿ? ಪರಮಾತ್ಮನನ್ನ ನೋಡಿಯೇ ಆ ಪ್ರಹ್ಲಾದರಾಜರು ಆನಂದವನ್ನ ಪಡ್ತಾ ಇದ್ರು. ಎಂತ ಇದು ಶಾಂತ ರೂಪವನ್ನು ನೋಡಿಯೂ ಕೂಡ ಆನಂದ ಪಡ್ತಾ ಇದ್ರು. ಘೋರ ರೂಪನ ಅಂತ ಘೋರ ರೂಪವನ್ನ ನೋಡಿಯೂ ಕೂಡ ಆನಂದ ಪಡ್ತಾ ಇದ್ರು. ಯಾಕಂದ್ರೆ ತಮ್ ಯಥಾ ಉಪಾಸನೆ ತದೇವ ಭವತಿ, ಪರಮಾತ್ಮನ ಆನಂದ ರೂಪದಿಂದಾಗಿ ಉಪಾಸನೆ ಮಾಡ್ತಾ ಇದ್ರು. ಅದರಿಂದಾಗಿ ನಿತ್ಯನೂ ಕೂಡ ಆನಂದಮಯನಾಗೇ ಇದ್ದ ಅವನು. ಯಾರು ಅಂದ್ರೆ ಪ್ರಹ್ಲಾದ ಮಹಾರಾಜ. ಇಳಿದು ಬರ್ಬೇಕಾದ್ರೆ ಇವನಿಗೆ ಸಂತೋಷ ಆಗ್ತಾ ಇದೆ. ವಾಸ್ತವಿಕವಾಗಿ ಹಿರಣ್ಯಕಶಿಪುವಿಗೆ ಒಳಗಡೆ ಒಂದು ಕ್ಷಣ ಭಯ ಉಂಟಾಯ್ತಂತೆ. ಏನಿದು, ನನಗೆ ಏನೋ ಆಗ್ತದೆ ಅಂತ. ಆಮೇಲೆ ಅವನ ಅಹಂಕಾರ ಏನಿದೆಯೋ ಆ ಅಹಂಕಾರವೇ ಅವನು ಏನಾಯ್ತು ಅಂತಂದ್ರೆ ಅವನ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ರೀತಿಯಾಗಿ ಒಂದು ಮಾತು. ತಾನು ನಾಶ ಹೊಂದ್ತಾ ಇರಬೇಕಾದ್ರೆ ಆಗ ಏನು ತಲೆ ಓಡೋದೇ ಇಲ್ಲ, ಏನೋ ಅನ್ಕೊಂಡ್ಬಿಟ್ಟಿದೆ. ಆದ್ರೆ ಅದೇ ಬುದ್ಧಿ ಏನು ಓಡ್ತದಲ್ಲ ಅದೇ ವಿನಾಶಕ್ಕೆ ಕಾರಣ ಆಗ್ತದೆ. ಉದಾಹರಣೆಗೆ ಆಗಬೇಕಾದ್ರೆ ಈ ತೃಣಾವರ್ತನ ಸಂಹಾರದಲ್ಲಿ ಆಗ ರುಕ್ಮಿಣೀಶದ 3ನೇ ಸರ್ಗದಲ್ಲಿ ಕೃಷ್ಣ ತೃಣಾವರ್ತನನ್ನ ಸಂಹಾರ ಮಾಡ್ತಾ ಇರಬೇಕಾದ್ರೆ ಅಲ್ಲಿ
ವಾಸ್ತವಿಕವಾಗಿ ಅಲ್ಲೇ ಸಂಹಾರ. ಕೃಷ್ಣ ಎಷ್ಟಿದ್ದ, ಒಂದು ಕೈ ಅಂಗೈಯಷ್ಟೂ ಇಲ್ಲ ಕೃಷ್ಣ, ಅಷ್ಟು ಸಣ್ಣವನಿದ್ದ. ಅಲ್ಲೇ ಸಂಹಾರ ಮಾಡಿಬಿಡು ಹೋಯ್ತು. ಆದರೆ ನಾನು ಇವನನ್ನು ಬೇರೆ ಕಡೆ ಕರ್ಕೊಂಡು ಹೋಗಿ ಸಂಹಾರ ಮಾಡ್ತೀನಿ ಅಂತ ಅಂದ್ಕೊಂಡು ತಾನು ವಿನಾಶಕಾಲ ಯಾವುದಂತಂದ್ರೆ ಇದು. ಯಾಕೆಂದ್ರೆ ವಾಸ್ತವಿಕ ಸಾಯೋದು ಅವನು, ಅವತ್ತು ಕೃಷ್ಣ ಯಾವತ್ತೂ ಕೂಡ ಸಾಯೋದಿಲ್ಲ. ಆ ಮೇಲೆ ಕರ್ಕೊಂಡು ಹೋದ. ಯಾಕೆ ಅಷ್ಟೊಂದು ಮೇಲೆ ಕರ್ಕೊಂಡು ಹೋದ ಅಂತಂದ್ರೆ ಕಾಲದಲ್ಲಿ ಇರುವೆ ಇದ್ದಂಗೆ ಯಾರು ಕೃಷ್ಣ, ಆದರೂ ಕೂಡ ಅವನನ್ನು ಮೇಲೆ ತಗೊಂಡೋಗಿ ಕೆಳಗೆ ಬಿಸಾಕ್ತೇನೆ ಅಂತ ಮೇಲ್ಗಡೆ ಕರ್ಕೊಂಡು ಹೋಗ್ತಾನೆ. ವಾಸ್ತವಿಕವಾಗಿ ನನ್ನ ಹೆಸರೇನು ಅಂತಂದ್ರೆ ತೃಣಾವರ್ತ, ನನ್ನ ಹೆಸರಿನ ಅರ್ಧ ಭಾಗದಷ್ಟಿಲ್ಲ ಇವನು ಅಂತ. ತೃಣದಷ್ಟಿಲ್ಲ, ಎಷ್ಟು ಇವನು ಹಾರಾಡ್ತಾನೆ ಅಂದ್ಕೊಂಡು ಮೇಲ್ಗಡೆ ಕರ್ಕೊಂಡು ಹೋಗ್ತಾನಂತೆ. ಮೇಲ್ಗಡೆ ಕರ್ಕೊಂಡು ಹೋಗಿ ಇನ್ನೇನು ಕೆಳಗಡೆ ಬಿಸಾಕ್ಬೇಕು, ಅವನ ಸಾವೇ ಅವನಿಗೆ ಕಣ್ಣೆದುರಿಗೆ ಬಂದಂಗೆ ಆಗ್ತದೆ. ಅದೇ ರೀತಿಯಾಗಿ ಈ ಹಿರಣ್ಯಕಶಿಪುವಿಗೂ ಕೂಡ ಏನಾಯ್ತು ಅಂತಂದ್ರೆ ಒಂದು ಕ್ಷಣ ಭಯ ಉಂಟಾದಾಗ, ಯಾಕೆಂದ್ರೆ ಅಂತಹ ರೌದ್ರ ರೂಪವನ್ನು ತಾಳಿ ಈ ಎಲ್ಲಾ ದೇವತೆಗಳೇ ನಡೆಯುವುದು ಅಂತಾದಲ್ಲಿ ಇವನು ಎಕ್ಕಚ್ಚಿದ ಒಬ್ಬ ಮನುಷ್ಯ ದೈತ್ಯ. ಆದ್ರಿಂದ ಇವನಿಗೆ ಭಯ ಆಗದೆ ಇರ್ತಾನೆ. ಇವನಿಗೆ ಭಯ ಹಾಗೇ ಆಗುತ್ತೆ ಆ ಕ್ಷಣದಲ್ಲಿ. ಸೀರಿ ಹಾರುತ್ತ ಕಟಕಡಿದು ರೋಷದಿಂದ ಮಿಟಿನೇ ರಕ್ತಾಕ್ಷಿಯಲ್ಲಿ ನೋಡಿ. ರಕ್ತಾಕ್ಷಿ ಅಂತಂದ್ರೆ ಅವರ ಕಣ್ಣು ಮಿಟಿ ಅಂತಂದ್ರೆ ತೆಗೆಯೋದು ಹಾಕೋದು ಯಾಕೆ ಮಾಡ್ತಾ ಇದ್ರು ನರಸಿಂಹದೇವರು ಅಂತಂದ್ರೆ ಒಂದು ಸಲ ಕಣ್ಣು ಮುಚ್ಚಿದಾಗ ಪ್ರಹ್ಲಾದರಾಜನಿಗೆ ಏನೇನು ಅವನಿಗೆ ಕಷ್ಟ ಕೊಡ್ತಾ ಇದ್ನೋ ಆ ಕಷ್ಟ ಕೊಡ್ತಾ ಇದ್ದೆಲ್ಲ ಕಣ್ಣೆದುರಿಗೆ ಬರ್ತಾ ಇತ್ತು. ಬರ್ತಾ ಇದ್ದದನ್ನ ನೋಡಿ ಇನ್ನೂ ಸಿಟ್ಟು ಜಾಸ್ತಿ ಆಗ್ತಾ ಇತ್ತು ನರಸಿಂಹದೇವರಿಗೆ. ಇಷ್ಟು ಭಕ್ತನಿಗೆ ಇಷ್ಟೊಂದು ಕಾಡವನ್ನು ಕೊಡ್ತಾ ಇದ್ದೀನಿ ನೀನು ಅಂತ ಅನ್ಕೊಂಡು ಸಿಟ್ಟು ಜಾಸ್ತಿ ಆಗಿ ಕಣ್ಣೆಲ್ಲ ಕೆಂಪಾಗ್ಲಿಕ್ಕೆ ಶುರು ಆಯಿತು. ನಮಗೆ ಕಣ್ಣು ಕೆಂಪಾಗೋದು ಕೇವಲ ನಿದ್ದೆ ಬಂದಾಗ ಮಾತ್ರ, ಆದ್ರೆ ಸಿಕ್ಕಿಗೆ ಬಂದಾಗಲೂ ಕೂಡ ಕಣ್ಣು ಕೆಂಪಾಗುವುದು ಯಾರು ಅಂತಂದ್ರೆ ನರಸಿಂಹದೇವರು. ಇಂತಹ ರಕ್ತಾಕ್ಷಿಯಲ್ಲಿ ನೋಡಿ ತಟಿತ್ ಕೋಟಿ ಉರ್ಭಟಗೆ ಆರ್ಭಟವಾಗಿರಲು. ತಟಿತ್ ಕೋಟಿ ಅಂತಂದ್ರೆ ಮಿಂಚು ಸಿಡಿದಂತೆ, ಯಾವ ರೀತಿಯಾಗಿ ಒಂದು ಮಿಂಚು ಭೂಮಿ ಮೇಲೆ ಬಿದ್ದಾಗ ಯಾವುದೋ ಒಂದು ಮರಕ್ಕೆ ಬೀಳುತ್ತದೆ, ಅಲ್ಲಿ ಜ್ವಾಲೆ ಉಂಟಾಗ್ತದೆ, ದಗದಗ ಹತ್ತಿ ಉರ್ಕೊಂಡು ಬಿಡ್ತದೆ. ಅಂತಹ ಒಂದು ಲೋಕದಲ್ಲಿ ಕಾಣಬಹುದು. ಅಂತಹ ಮಿಂಚುಳ್ಳಂತಹ ಯಾವ ಪರಮಾತ್ಮ ಇದ್ದಾನೆ, ತಟಿತ್ ಕೋಟಿ ಉರ್ಭಟಗೆ ಆರ್ಭಟವಾಗಿರಲು ಕುಟಿಲ ರಹಿತ ವ್ಯಕ್ತ ವಿಜಯ ವಿಠಲ ಶಕ್ತ ನಿಜನೇತ್ರ ಸುರಕಟಕ ಪರಿಪಾಲ. ಎಲ್ಲ ದೇವತೆಗಳನ್ನೂ ರಕ್ಷಣೆ ಮಾಡುವಂತಹ ಪರಮಾತ್ಮ ಇಂತಹ ಅಸುರನ ರಕ್ಷಣೆ ಮಾಡ್ತಾನೆ ಅಂತಂದ್ರೆ ದೈತ್ಯರಿಂದ ರಕ್ಷಣೆ ಮಾಡ್ತಾನೆ. ದೈತ್ಯರಿಗೂ ಅಂದ್ರೆ ಎಲ್ಲ ದೇವತೆಗಳಿಗೂ ಕೂಡ ಅನೇಕ ರೀತಿಯಂತ ಕಷ್ಟವನ್ನ ಕೊಟ್ಟಿದ್ದಿ, ಇಂತಹ ದೇವತೆಗಳಿಗೆ ಭಕ್ತರಿಗೂ ಕೂಡ ಕಷ್ಟವನ್ನ ಕೊಟ್ಟಿದ್ದಿ, ನಿನ್ನನ್ನು ಸಂಹಾರ ಮಾಡ್ತೇನೆ ಅಂತ ಅನ್ಕೊಂಡು ಕಂಬದಿಂದಾಗಿ ಹಾರಿ ತಾವು ಕೆಳಗಿಳಿದರಂತೆ. ತಾವು ಹಾರಿ ಕೆಳಗಿಳಿದಾಗ ಮುಂದೆ ಲಕ್ಷ್ಮೀ ನರಸಿಂಹದೇವರು ಯಾವ ರೀತಿಯಾಗಿ ಪರಮಾತ್ಮ ರೂಪವನ್ನು ತಾಳಿ ಎಂತಹ ರೂಪದಿಂದಾಗಿ ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದೇನೆ ಅಂತ ನಾಳೆ ದಿವಸದಲ್ಲಿ ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ಪೂಜಾ ಕರ್ಮ ಸಾಕಿರಂ ತಥಾಪಿ ಮತ್ಕೃತಾ ಕರ್ಮ ತತ್ಪ್ರಸಾದೇನ ನಾಣ್ಯತಾ. ಶ್ರೀಕೃಷ್ಣಾರ್ಪಣಮಸ್ತು.